ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಗೆಳೆಯರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಸ್ಪೆಷಲಿ ನಮಗೆ ಚಿತ್ರೋದ್ಯಮದವರಿಗೆ, ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು. ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನು ಹೇಳ್ತೀನಿ. ಧರ್ಮನ್ಗೆ ಯಾಕೆ ಸರ್ ಈ ಬಿಗ್ ಬಾಸ್ ಹೋದಾಗ ಎಲ್ಲರೂ ನನಗೆ ಕೇಳೋದು, ಆನ್ಸರ್ ಮಾಡಿ 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 ಬೇಜಾರಾಗೋದು. ಯಾಕೆ ಸರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ, ಸಾಫ್ಟ್ ಆಗಿದ್ದಾರೆ. ಧರ್ಮ ಹೆಸರು ಇಟ್ಟಿದಾರಲ್ಲ ಅದೇ ಥರ ಧರ್ಮ ಅಂತ ಇಲ್ಲಪ್ಪ. ಅವ್ರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀಯವರು ದಯವಿಟ್ಟು ನಿಂತ್ಕೊಂಡು ಆ ಕಡೆ ತೋರಿಸ್ತಾರೆ. ಇವಾಗ ಜೀವನದಲ್ಲಿ ಗೊತ್ತಿಲ್ಲ. ನಾನು ಸಿನಿಮಾದಲ್ಲಿ ರೇಟ್ ಚೇಂಜ್ ಮಾಡೋದು ನಗ್ತಾ ಇರ್ತೇವೆ. ಎಷ್ಟು ಜನ ಮಾಡ್ತಾರೆ, ಎಷ್ಟು ಜನ ಮಾಡ್ತಾರೆ. ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ, ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜೆರಾಕ್ಸ್ ಕಾಪಿ ಬಹಳ ಸ್ವಲ್ಪ ಜೋರು, ಎಲ್ಲ ವಿಷಯದಲ್ಲೂ ಜೋರು. ಇದು HR ಹೆಡ್ ಇನ್ ಬಯೋ ಕಂಪನಿ. ಆಮೇಲೆ ಎಲ್ಲರೂ ಕೇಳಿದೆ, ನಾನು ಹೇಳಿದೆ ಏನಪ್ಪ ಮಾಡಲಿ, ನಾನು ಇವ್ನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ದೆ, ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ, ಅವಾಗ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿದ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತದೆ ಅಂದ್ರೆ ಅವಿಶ್ ಅವರಿರ್ಬೋದು, ಐಶ್ವರ್ಯ ಅವರಿರ್ಬೋದು, ಗೌತಮಿ ಅವರಿರ್ಬೋದು, ಈ ಜಗದೀಶ್ ಇರ್ಬೋದು, ನಮ್ಮ ಶಿಶಿರ್ ಇರ್ಬೋದು, ರಂಜಿತ್ ಎಲ್ಲರೂ ನಾನು ಪ್ರೀತಿಸ್ತಾರೆ. ಜಗಳ ಯಾರ ಜೊತೆ ಮಾಡ್ತಾನೆ ನಾನು. ಸೊ ಅವ್ರಿಗೆ ಜಗಳ ಮಾಡ್ತೇನೆ, ಮತ್ತೆ ಅವ್ರಿಗೆ ಇಷ್ಟೇ ಪಾಪ. ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿ ಯಾರು ಏನೇನು ಹೇಳ್ತಾರೆ ಕೇಳ್ಕೊ. ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ರಾಕ್ಷತನ. ಇಲ್ಲೊಬ್ರು ಹೇಳಿದ್ರೆ ಕೇಳ್ಕೊಂಡು ಅಲ್ಲೋ ಫಿಟ್ಟಿಂಗ್ ಇಡೋದು, ಅಲ್ಲೊಬ್ರು ಹೇಳಿದ್ರೆ ಫಿಟ್ಟಿಂಗ್ ಇಡೋದು. ನೀನ್ ಯಾರು ಫಿಟ್ಟಿಂಗ್ ಇಡಬೇಡ, ಯಾರ್ಯಾರು ಏನೇನು ಅಂತ ಅರ್ಥ ಮಾಡ್ಕೊ. ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡಿ, ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ. ಸರಿ, ಇನ್ನು ಪಾಪ ಅದೇ ತರ ಒಂದು ನಡ್ಕೊಂಡ. ನನ್ ಕೇಳೋದಲ್ಲ, ಸರ್ ಸ್ವಲ್ಪ ನೀವು ಹೇಳುವ ಸರ್ ಓಪನ್ ಅಪ್ ಏನು ಓಪನ್ ಅಪ್, ನಾನು ಹೋಗಿರೋಕ್ಕಾಗುತ್ತೆ ಓಪನ್. ಅದೇ ನನ್ನ ಪೆಪ್ಸಿನ ಈಗ ಎಕ್ಸ್ಪೋರ್ಟ್ ಬಿಯರ್ ಓಪನ್ ಅಪ್ ಅನ್ನೋಗೆ ಅಂತ ಹೇಳಿ ಹಂಗೆಲ್ಲ ಆಗಲ್ಲ. ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸ್ತಿದ್ದೀನಿ, ಸ್ವಲ್ಪ ಫಸ್ಟ್ 1 ವೀಕ್ ಕಾಮ್ ಆಗಿರು ಅಂತ ಹೇಳಿ ಅಂತ. ಇವ್ನು ನೋಡಿದ್ರೆ ಕಂಟಿನ್ಯೂ ಕಾಮ್ ಆಗಿದ್ದಾನೆ. ನಾನು ಹೇಳಿದ್ರೆ ತಪ್ಪಾಗುತ್ತೆ. ನೀನು ಪಿತೃ ಪರಿಪಾಲಕ ಮಾತನ್ನ ಉಳಿಸೋದಕ್ಕೋಸ್ಕರ ರಾಮ ಕಾಡುವುದಕ್ಕೆ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೈಲೆಂಟ್ ಆಗಿ ಹೋಗ್ತಿದ್ದಾರೆ ಅಂತ ಹೇಳಿ. ಎನಿವೆ, he enjoyed